ನಮಸ್ಕಾರ. ಮುಖ್ಯಾಂಶಗಳು. ಕೊರೋನಾ ಸೋಂಕು ಪ್ರಕರಣಗಳ ಹೆಚ್ಚಳ ಹಿನ್ನೆಲೆ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ಪ್ರಗತಿಯಲ್ಲಿ. ರಾಜ್ಯದಲ್ಲಿ ಲಾಕ್ಡೌನ್ ಅಥವಾ ರಾತ್ರಿ ಕರ್ಫ್ಯೂ ಜಾರಿ ಪರಿಸ್ಥಿತಿ ಇಲ್ಲ. ಮಾರ್ಗಸೂಚಿ ಪಾಲನೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಡಾಕ್ಟರ್ ಕೆ ಸುಧಾಕರ್. ಅಭಿವೃದ್ಧಿ ದೃಷ್ಟಿಯಿಂದ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ವಿಮಾನ ನಿಲ್ದಾಣ ನಿರ್ಮಿಸಲು ಸರ್ಕಾರ ಚಿಂತನೆ. ವಾಸ್ತವಾಂಶಗಳನ್ನು ಪರಿಗಣಿಸಿ ನಿರ್ಧಾರ. ಸಚಿವ ಆನಂದ್ ಸಿಂಗ್. ಹಾಗೂ ಪರಿಶಿಷ್ಟ ಜಾತಿ ಪಂಗಡದ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಕ್ರಮ. ದೇಶದ ವಿವಿಧ ಭಾಗಗಳಲ್ಲಿ 190 ವಿಶೇಷ ನ್ಯಾಯಾಲಯಗಳ ಸ್ಥಾಪನೆ. ಸಚಿವ ಕಿಶನ್ ರೆಡ್ಡಿ. ವಾರ್ತೆಗಳ ವಿವರ. ದೇಶದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದೀಗ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸುತ್ತಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಹ ವಿಧಾನಸೌಧದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಅವರೊಂದಿಗೆ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ರಾಜ್ಯಗಳಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳ ಕುರಿತು ಪ್ರಧಾನಿ ಅವರು ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದಾರೆ. ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂದೆ ಕೈಗೊಳ್ಳಬೇಕಾಗಿರುವ ಕ್ರಮಗಳು ಹಾಗೂ ಇನ್ನಿತರೆ ನಿಯಮಗಳ ಜಾರಿ ಬಗ್ಗೆಯೂ ರಾಜ್ಯಗಳಿಗೆ ಸಲಹೆ ನೀಡಲಿದ್ದಾರೆ. ಲಸಿಕೆ ಅಭಿಯಾನ ಜಾರಿಗೊಂಡ ನಂತರ ಇಲ್ಲಿಯವರೆಗೆ ಆಯಾ ರಾಜ್ಯಗಳಲ್ಲಿ ಯಾವ ರೀತಿಯ ಪ್ರಗತಿ ಕಂಡು ಬಂದಿದೆ, ಲಸಿಕೆ ಪಡೆಯುತ್ತಿರುವವರ ಸಂಖ್ಯೆ ಸೇರಿದಂತೆ ಇನ್ನಿತರ ಮಾಹಿತಿಗಳನ್ನು ಪ್ರಧಾನಿ ಅವರು ಪಡೆದುಕೊಳ್ಳುತ್ತಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಲಾಕ್ಡೌನ್ ಅಥವಾ ರಾತ್ರಿ ಕರ್ಫ್ಯೂ ಜಾರಿ ಮಾಡುವ ಪರಿಸ್ಥಿತಿ ಇಲ್ಲ. ಸರ್ಕಾರ ಕೂಡ ಈ ಕುರಿತು ತೀರ್ಮಾನ ಮಾಡಿಲ್ಲ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಕೊರೋನಾ ಲಸಿಕೆ ಎಲ್ಲೆಡೆ ಲಭ್ಯವಿದ್ದು ಸೋಂಕಿತರಿಗೂ ಸೂಕ್ತ ಚಿಕಿತ್ಸಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹಾಗಾಗಿ ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ. ಲಾಕ್ಡೌನ್ ಅಥವಾ ರಾತ್ರಿ ಕರ್ಫ್ಯೂ ಜಾರಿ ಮಾಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಕೊರೋನಾ ಪ್ರಕರಣಗಳು ಏರಿಕೆಯಾಗುತ್ತಿವೆ. ಗಡಿ ರಾಜ್ಯಗಳಲ್ಲಿ ಸೋಂಕು ಏರಿಕೆಯಾಗಿರುವುದೇ ಜಿಲ್ಲೆಗಳಲ್ಲೂ ಕೊರೋನಾ ಹೆಚ್ಚಳಕ್ಕೆ ಪ್ರಮುಖ ಕಾರಣವಾಗಿದೆ. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯವಿದೆ ಎಂದು ಅವರು ಸಲಹೆ ನೀಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿತರು ಐಸಿಯುಗೆ ದಾಖಲಾಗುವುದು ಮತ್ತು ಸಾವು ಸಂಭವಿಸುವ ಪ್ರಕರಣಗಳು ರಾಜ್ಯದಲ್ಲಿ ತೀರಾ ಕಡಿಮೆ ಪ್ರಮಾಣದಲ್ಲಿದೆ. ಹಾಗಾಗಿ ಜನರು ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಆದರೆ ಈ ಅವಧಿಯಲ್ಲಿ ಅನುಸರಿಸಬೇಕಾದ ನಿಯಮಗಳ ಕುರಿತು ಮಾರ್ಗಸೂಚಿ ಹೊರಡಿಸಲಾಗಿದ್ದು ಅದರಂತೆ ನಡೆದುಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಸಚಿವರು ಹೇಳಿದರು. ರಾಜ್ಯದಲ್ಲಿ ಘೋಷಿಸಲಾಗಿರುವ 2 ವಿಧಾನಸಭಾ ಕ್ಷೇತ್ರಗಳು ಹಾಗೂ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಗಳನ್ನು ಕೋವಿಡ್ ಸಮಯದಲ್ಲಿ ಯಾವ ರೀತಿ ನಡೆಸಬೇಕೆಂಬುದರ ಕುರಿತು ಚುನಾವಣಾ ಆಯೋಗ ಮತ್ತು ಸರ್ಕಾರ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಿದೆ ಎಂದು ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಇಂದು ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ನೀಡಿದರು. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸದಸ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕರ್ನಾಟಕ ಜಿಲ್ಲೆಗಳ ಬಗ್ಗೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಪ್ರಮುಖವಾಗಿ ವಿಜಯಪುರ ಜಿಲ್ಲೆಗೆ ಅಗತ್ಯವಾಗಿ ಬೇಕಾಗಿರುವ ವಿಮಾನ ನಿಲ್ದಾಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಪ್ರಶ್ನಿಸಿದರು. ಇವತ್ತು ಬರೇ ನಮ್ಮ ಬಿಜಾಪುರ ಶಿವಮೊಗ್ಗ ಅಂತ ಇದಕ್ಕೆ ಉತ್ತರಿಸಿದ ಮೂಲಸೌಕರ್ಯ ಸಚಿವ ಆನಂದ್ ಸಿಂಗ್, ವಿಜಯಪುರ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣದ ಅಗತ್ಯತೆಯ ಬಗ್ಗೆ ತಮಗೂ ಅರಿವಿದ್ದು ಅದಕ್ಕೆ ಸಂಬಂಧಿಸಿದಂತೆ ಕೆಲವು ತಾಂತ್ರಿಕ ವಿಚಾರಗಳಿವೆ. ಇದನ್ನು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳಲಾಗುವುದು. ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಬೇಕೆನ್ನುವ ಗುರಿಯನ್ನು ಸರ್ಕಾರ ಹೊಂದಿದೆ. ಎಲ್ಲಾ ವಾಸ್ತವಾಂಶಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು. ಈ ಬಗ್ಗೆ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಲಾಗುತ್ತದೆ ಎಂದು ಹೇಳಿದರು. ಖಂಡಿತವಾಗ್ಲೂ ನಾನು ಚರ್ಚೆ ಮಾಡಿ ಅವ್ರಿಗೂ ಒಂದು ಬೆಣ್ಣೆ ರೀತಿಯಲ್ಲಿನೇ ತೀರ್ಮಾನ ತಗೊಳ್ತೀವಿ, ನಾವು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೇನೆ. ಪ್ರತಿಪಕ್ಷದ ಸದಸ್ಯ ಶಿವಲಿಂಗೇಗೌಡ, ಕಳೆದ ಸರ್ಕಾರದ ಅವಧಿಯಲ್ಲಿ
ಕೃಷಿ ಕ್ಷೇತ್ರದಲ್ಲಿ ಇಸ್ರೇಲ್ ಮಾದರಿ ಪದ್ಧತಿ ಅಳವಡಿಸಲು 150 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿತ್ತು. ಈ ಅನುದಾನದ ಬಗ್ಗೆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡಿದೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಕೃಷಿ ಸಚಿವ ಬಿಸಿ ಪಾಟೀಲ್, ರೈತರ ಬಗ್ಗೆ ಸರ್ಕಾರಕ್ಕೂ ಕಳಕಳಿ ಮತ್ತು ಬದ್ಧತೆ ಇದೆ. 150 ಕೋಟಿ ರೂಪಾಯಿ ಅನುದಾನ ಕುರಿತು ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಕ್ರಮ ತೆಗೆದುಕೊಳ್ಳುವುದಾಗಿ ಸದನಕ್ಕೆ ತಿಳಿಸಿದರು. ಅಳವಡಿಸಿಕೊಳ್ಳೋದ್ರಿಂದ ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ಆಗಾಗಲೇ ಕಾರ್ಯಾಗಾರಗಳನ್ನು ಮಾಡೋದ್ರ ಮೂಲಕ ಹೇಳ್ತಾ ಇದ್ದೀವಿ. ಈ 20, 20, 21, 22ರಲ್ಲಿ ಯಾವುದೇ ರೀತಿ ಅನುದಾನವನ್ನು ಬಜೆಟ್ ಅಲ್ಲಿ ಇಟ್ಟಿಲ್ಲ ಅಧ್ಯಕ್ಷ. ನೀವು ಕ್ಯಾಶ್ ಕ್ಯಾರಿಟ್ ಅಂದ್ರೆ ಅದನ್ನ ಬಿಸ್ನೆಸ್ ಲೋನ್ ಅಂದ್ರೆ ಅದೇನು ಫ್ಯಾಕ್ಟರಿ ಏನ ಬಡ ನೇಕಾರ ನೇಯುವಂತ ಅದ ಕೆಲಸ ಮಾಡ್ತಿರ್ತಾರ. ಇದೀಗ ವಿಧಾನಸಭೆಯಿಂದ ನೇರ ಪ್ರಸಾರ ಅಂತ ದೃಷ್ಟಿಯೊಳಗೆ ಆ ಉದ್ಯೋಗಕ್ಕೆ ಬಳಸ್ಕೊಂಡಿರ್ತಕ್ಕಂಥ ಕೆಲಸ ಅಂದ್ಬಿಟ್ಟು ಅದನ್ನ ನಾವು ಕ್ಯಾಶ್ ಕ್ಯಾರಿಟ್ ಲೋನ್ ಮನ್ನಾ ಮಾಡೋದಿಲ್ಲ ಅನ್ನುವಂತ ಬಿಟ್ರೆ ಈಗಟ್ಟ ಯಾಕ್ರಿ ಹೊಸ ಕಾನೂನ? ಈಗ ಹಿಂದಕ್ಕೆ ಯಡಿಯೂರಪ್ಪನವರು ಇದ್ರ ಆಗೆಲ್ಲ ಲೋನ್ಗಳ ಮನ್ನಾ ಮಾಡಿದ್ದಾರೆ. ಈಗೇನೋ ನಮ್ಮ ಮಂತ್ರಿಗಳ ಜವಳಿ ಮಂತ್ರಿಗಳು ಹೇಳಿದ್ದಾರೆ ಅದನ್ನು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಒಪ್ಪಿಕೊಂಡಿದ್ದಾರೆ. ಅದನ್ನು ಬರುವಂಥ ದಿವಸದಲ್ಲಿ ಅದನ್ನು ಮನ್ನಾ ಮಾಡ್ತೀವಿ ಅಂತೇಳಿ ಆದಷ್ಟು ಬೇಗನೆ ಮಾಡಿರಿ. ಅವ್ರಿಗೆ ಯಾರು ಸಾಲ ಕೊಡುವಾರ ಅವ್ರಿಗೆ ಅದು ಸಾಲ ತುಂಬಲಿಕ್ಕಾಗಿ ಅದು 3%, 1% ಇಂಟ್ರೆಸ್ಟ್ ಇದ್ದಿದ್ದು ಅದು 12-14% ತಗೊಳ್ತಾರೆ. ಆದ್ದರಿಂದ ದಯಮಾಡಿ ಸರ್ಕಾರ ನಿರ್ಣಯ ತಗೊಂಡು ಆ ಬಡ ನೇಕಾರರಿಗೆ ಕ್ಯಾಶ್ ಕ್ಯಾರಿಟಿದೇನು ತಡೆ ಹಿಡಿದರಿ ಅದನ್ನು ಸಹಿತ ಮಂಜೂರು ಮಾಡಿ ಆ ಬಡ ನೇಕಾರಿಗೆ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯವನ್ನು ಸರ್ಕಾರಕ್ಕೆ ನಾನು ಮಾಡಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಇನ್ನು ನಾನು ಸಾಕಷ್ಟು ಪತ್ರಗಳ ಮುಖಾಂತರ ಕೇಳ್ಕೊಂಡಿದ್ದೀನಿ ಮಾನ್ಯ ಅಧ್ಯಕ್ಷರೇ. ನೇಕಾರ ಸಾಲ ಮನ್ನಾ ವ್ಯವಸ್ಥೆಯನ್ನು ಜಾರಿಗೆ ತಂದೀವಿ. ಪ್ರಬಲ ನೇಕಾರಿಗೆ ಮಾತ್ರ ಸಾಲ ಕೊಡ್ತಾರೆ, ವಿಶೇಷವಾಗಿ ಬ್ಯಾಂಕ್ಗಳು, ಸಂಘಗಳು. ಅದು ಅದರ ಕೂಲಿ ಮಾಡುವಂಥ ನೇಕಾರರು, ಕೈಮಗ್ಗ ನೇಕಾರರು, KCC ನಿಗಮದಲ್ಲಿ, ಕಾವೇರಿ ನಿಗಮದಲ್ಲಿ ಉದ್ಯೋಗ ಮಾಡುವಂಥ. ವಿಧಾನ ಪರಿಷತ್ತಿನ ಬೆಳಗಿನ ಕಲಾಪದಲ್ಲಿ ಸಹ ಪ್ರಶ್ನೋತ್ತರಕ್ಕೆ ಅವಕಾಶ ಕಲ್ಪಿಸಲಾಯಿತು. ಸದಸ್ಯರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್, ಬೀದರ್ ಪಶು ವಿಶ್ವವಿದ್ಯಾಲಯದಲ್ಲಿ ಬಾಕಿ ಇರುವ ಹುದ್ದೆಗಳನ್ನು ಶೀಘ್ರವೇ ಭರ್ತಿ ಮಾಡಲಾಗುವುದು. ನೇಮಕಾತಿ ಕುರಿತು ಈಗಾಗಲೇ ಮುಖ್ಯಮಂತ್ರಿಯವರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅವರೊಂದಿಗೆ ಚರ್ಚಿಸಿ ಸಿಬ್ಬಂದಿ ನೇಮಕಕ್ಕೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು. ಮುಖ್ಯಮಂತ್ರಿ ಹೇಳಿದಾರ, ವಿಸಿ ಹೇಳಿದಾರ, ನಾನು ಇಲಾಖೆ ಮಂತ್ರಿ. ಈ ತನಕ ನಮ್ದು ಏನು ಸೂಚನೆ ಬಂದಿಲ್ಲ, ನಾನು ಏನು ಮೀಟಿಂಗ್ ಮಾಡಿಲ್ಲ, ನಾನು ಏನು ಸೂಚನೆ ಬಂದಿಲ್ಲ. ಈಗ ಮಾಡ್ಬೇಕಂದ್ರೆ ಕ್ಯಾಬಿನೆಟ್ ಬರಬೇಕು, ಎಲ್ಲ ಚರ್ಚೆ ಆಗಬೇಕು, ಪ್ರಸ್ತಾವನೆ ಬರಬೇಕು. ನಾನು ಏನು ಪ್ರಸ್ತಾವ ಮಾಡಿಲ್ಲ, ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ. ಪ್ರಸ್ತಾವನೆ ಬಂದಿಲ್ಲ, ನಮ್ಗೇನು ಗಮನಕ್ಕೆ ಬಂದಿಲ್ಲ. ಯಾಕಂದ್ರೆ ನಮ್ದು ವಿಷಯ ಮಾತಾಡಿಲ್ಲ, CM ತನೂ ಮಾತಾಡಿಲ್ಲ. ಅದಕ್ಕಾಗಿ ಈ ತನಕ ಪ್ರೆಸೆಂಟ್ ಪ್ರಸ್ತಾವ ಇಲ್ಲ. ಮತ್ತೊಂದು ಪ್ರಶ್ನೆಗೆ ಕಂದಾಯ ಸಚಿವ ಆರ್ ಅಶೋಕ ಉತ್ತರಿಸುತ್ತಾ, ಅಕ್ರಮ ಸಕ್ರಮ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಅರ್ಜಿ ಸಲ್ಲಿಸಲು ವಂಚಿತರಾದ ರೈತರಿಗೆ ಮತ್ತೆ ಅರ್ಜಿ ಸಲ್ಲಿಸಿ ಜಮೀನು ಸಕ್ರಮ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ಹಾಸನ ಜಿಲ್ಲೆಯಲ್ಲಿ ನಡೆದಿದೆ ಎನ್ನಲಾಗಿರುವ ಜಮೀನು ನೋಂದಣಿ ಕುರಿತು ಅಕ್ರಮದಲ್ಲಿ ಭಾಗಿಯಾಗಿರುವ ಆರೋಪಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಇದೇ ವೇಳೆ ತಿಳಿಸಿದ ಕಂದಾಯ ಸಚಿವರು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜಮೀನುಗಳನ್ನು ಡ್ರೋನ್ ಸರ್ವೆ ಮಾಡಲು ಹಣ ಮೀಸಲಿಡಲಾಗಿದೆ ಎಂದು ಮಾಹಿತಿ ನೀಡಿದರು. ಪತ್ರ ಬರಹಗಾರರಿಗೆ ಅವರಿಗೆ 2018-19 ಸಾಲಿನಲ್ಲಿ ನವೀಕರಣ ಮಾಡಬೇಕು ಅಂತ ಹೇಳಿದರೆ ಈಗಾಗಲೇ ಅದನ್ನು ನವೀಕರಣ ಮಾಡಿ ಅವರಿಗೆ ಇದುವರೆಗೂ ಕೂಡ ಈ ತಿಂಗಳವರೆಗೂ ಕೂಡ ಅನುಮತಿಯನ್ನು ಕೊಟ್ಟಿದ್ದೀವಿ. ಹೊಸದಾಗಿ ಅವರು ಅರ್ಜಿ ಹಾಕಿದ್ರೆ ಮುಂದಿನ 1 ವರ್ಷಕ್ಕೂ ಕೂಡ ಅವರ ಅನುಮತಿಯನ್ನು ನಾವು ಕೊಡ್ತೀವಿ. ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು ವಸತಿ ಶಿಕ್ಷಣ ಸಂಸ್ಥೆಯಡಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರ ಉದ್ಯೋಗವನ್ನು ಖಾಯಂಗೊಳಿಸುವ ಕುರಿತು ಚಿಂತನೆ ನಡೆಸಲಾಗಿದೆ. ವಸತಿ ಶಿಕ್ಷಣ ಸಂಸ್ಥೆಯಡಿ ಸೇವೆ ಸಲ್ಲಿಸುತ್ತಿರುವವರಿಗೆ ಜ್ಯೋತಿ ಸಂಜೀವಿನಿ ಯೋಜನೆಯಡಿ ಆರೋಗ್ಯ ಸೌಕರ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. ಅಲ್ಲದೆ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸುವ ಕುರಿತು ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದರು. ಪ್ರಸ್ತಾಪನೆ ಮಾಡಿದಂತ ಸಂದರ್ಭದಲ್ಲಿ ಇದರ ಬಗ್ಗೆ ಅನೇಕ ಬಾರಿ ಪ್ರಸ್ತಾಪನೆಗಳು ಕಳಿಸಿಕೊಟ್ಟಿದ್ದಾರೆ. ಬೇರೆ ಬೇರೆ ಕಾರಣಗಳಿಂದ ರದ್ದಾಗ್ಕೊಂತ ಬಂದಿದೆ. ಅದಕ್ಕೋಸ್ಕರವಾಗಿ ಒಂದು ನಮ್ಮ ಅರುಣ್ ಶಾಪೂರ್ ಅವರು ಹೇಳಿದಂತೆ ಇಲ್ಲಿ ಕಾಯಂ ನೌಕರಿ ಮಾಡಿದಂಥವ್ರಿಗೆ ಏನು ಈ ಜ್ಯೋತಿ ಸಂಜೀವನಿ ಯೋಜನೆ ಅಡಿ ಇವತ್ತು ಅವ್ರಿಗೆ
ಆರೋಗ್ಯ ವಿಚಾರದಲ್ಲಿ ಸವಲತ್ತು ಸಿಗಬೇಕಾಯಿತು, ಕುಟುಂಬ ಸದಸ್ಯರ ಜೊತೆಯಲ್ಲಿ ಅವ್ರಿಗೆ ಅನುಕೂಲ ಆಗಬೇಕಾಯಿತು, ಆಗಿಲ್ಲ ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಆಲ್ರೆಡಿ ಆರೋಗ್ಯ ಮತ್ತು ಕುಟುಂಬ ಇಲಾಖೆಗೆ ಸುವರ್ಣ ಆರೋಗ್ಯ ಟ್ರಸ್ಟಿಗೆ ನಾನು ಆಲ್ರೆಡಿ ಇದಕ್ಕೆ ಎಷ್ಟು ಮಾಹಿತಿ, ಎಷ್ಟು ಕುಟುಂಬಸ್ಥರು ಇದ್ದಾರೆ, ಯಾರ್ಯಾರು ಇವತ್ತಿಗೆ ನೌಕರಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಬೇಕಾದಂಥ ಇನ್ಶೂರೆನ್ಸ್ ಆಗಿರ್ಬೋದು, ನಂತರ ಈ ಆರೋಗ್ಯ ತೊಂದರೆ ಆದಂಥ ಟೈಮಲ್ಲಿ ಅವ್ರಿಗೆ ವೆಚ್ಚ ಯಾವ ರೀತಿಯಲ್ಲಿ ಭರಿಸಬೇಕು ಅನ್ನೋಂಥ ವಿಚಾರದಲ್ಲಿ ಆಲ್ರೆಡಿ ನಾನು ಸುವರ್ಣ ಆರೋಗ್ಯ ಟ್ರಸ್ಟಿಗೆ ಪತ್ರವನ್ನು ಕೂಡ ಬರೆದಿದ್ದೀನಿ. ವಸತಿ ಸಚಿವ ವಿ ಸೋಮಣ್ಣ, ಕರ್ನಾಟಕ ಗೃಹ ಮಂಡಳಿಯಲ್ಲಿ ಬಾಕಿ ಇರುವ ನಿವೇಶನಗಳನ್ನು ಶೀಘ್ರವೇ ಹಂಚಿಕೆ ಮಾಡಲಾಗುವುದು. ನೂತನವಾಗಿ ನಿರ್ಮಾಣವಾಗಲಿರುವ ಬಡಾವಣೆಗಳಲ್ಲಿ ಹೆಚ್ಚಿನ ನಿವೇಶನಗಳನ್ನು ಹಿಂದುಳಿದ ವರ್ಗದವರಿಗೆ ಮೀಸಲಿಡಲಾಗುವುದು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಮನೆಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಸದನಕ್ಕೆ ತಿಳಿಸಿದರು. ಮಾಹಿತಿಯನ್ನು ಕೂಡ ಕಳಿಸ್ಕೊಟ್ಟಿರ್ತೀವಿ. ಒಂದು ಎರಡನೇದು 15-20%, ಶೇಕಡ 20% ಹಿಂದುಳಿದಿರ್ತಕ್ಕಂಥ ಒಂದು ಯಾರು ಬಡವರಿದ್ದಾರೆ, ಶೇಕಡ 87,600 ರೂಪಾಯಿ ಆದಾಯ ಇರ್ತಕ್ಕಂಥವ್ರು, ಕೊನೆ ಹಂತದಲ್ಲಿ 32,000, ಈವನ್ BPL ಕಾರ್ಡ್ ಇರ್ತಕ್ಕಂಥವ್ರು ಕೂಡ ನಾವು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಶೇಕಡ ಎಲ್ಲಿ ನಾವು ಬಡಾವಣೆಗಳನ್ನು ಮಾಡ್ತೀವಿ ಅದರೊಳಗೆ ಶೇಕಡ 20% ನಾವು ಅದಕ್ಕೋಸ್ಕರ ಕಾಯ್ದಿರಿಸಿ ಅಲ್ಲಿ ನಮ್ಮ ಏನು ಕಾಯ್ದೆ ನಮ್ಮ ದುಡ್ಡೇನು ನಾವು ಫಿಕ್ಸ್ ಮಾಡಿರ್ತೀವಿ ಅದರೊಳಗೆ 50%ನಲ್ಲಿ ಆ ಒಂದು ಸೈಟನ್ನು ಅವರಿಗೆ ಇದಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದವರ ಮೇಲಿನ ಅತ್ಯಾಚಾರ ಮತ್ತು ಅಪರಾಧ ಪ್ರಕರಣಗಳನ್ನು ತಡೆಯಲು ಭಾರತ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. 2015ರಲ್ಲಿ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ಎಂದು ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕಿಶನ್ ರೆಡ್ಡಿ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಅವರು, ಮಹಿಳೆಯರ ರಕ್ಷಣೆಗಾಗಿ ಪೋಸ್ಕೋ ಕಾಯ್ದೆಯನ್ನು ಸರ್ಕಾರ ಜಾರಿಗೆ ತಂದಿದ್ದು, ಇದರಡಿಯಲ್ಲಿ 2 ತಿಂಗಳ ಒಳಗಾಗಿ ವಿಚಾರಣೆ ಪೂರ್ಣಗೊಳಿಸಬೇಕಾಗುತ್ತದೆ. ಇದು ಕ್ರಾಂತಿಕಾರಿ ಕಾಯ್ದೆಯಾಗಿದೆ ಎಂದು ತಿಳಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ಹಲವು ಹೊಸ ಅಪರಾಧಗಳನ್ನು ಸೇರಿಸಲಾಗಿದೆ. 190 ವಿಶೇಷ ನ್ಯಾಯಾಲಯಗಳನ್ನು ದೇಶದ ವಿವಿಧ ಭಾಗಗಳಲ್ಲಿ ಸ್ಥಾಪಿಸಲಾಗಿದೆ. ಸಾಕ್ಷಿಗಳಿಗೂ ಸುರಕ್ಷತೆ ಒದಗಿಸಲು ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದರು. भारत सरकार ने जो कांग्रेस के जमाने में 1948 में अमेंडमेंट किया है, 1950 में अमेंडमेंट किया है, 1951 में अमेंडमेंट किया है, 1955 में अमेंड किया है. ये नया एक्ट नहीं है, पुराना एक्ट है. हम भारत सरकार के द्वारा इस विषय पर एक बड़ा कदम उठाने वाला है. कमिटी ऑन क्रिमिनल लॉ रिफॉर्म्स अंडर चेयरमैनशिप ऑफ द वाइस चांसलर, नेशनल लॉ यूनिवर्सिटी के वाइस चांसलर के नेतृत्व में एक नया कमिटी गठन किया है. इस दृष्टिकोण से आदरणीय होम मंत्री अमित शाह जी सभी चीफ मिनिस्टर्स को, सभी देश के यूटी के एलजीस को, गवर्नर्स को और यूनियन टेरिटरीज को, वेरियस यूनिवर्सिटीज ऑफ लॉ इंस्टीट्यूट्स को, एनजीओस को, वुमेन ऑर्गेनाइजेशंस को, सबके द्वारा हम इसके इनपुट्स मांग रहे. वो आने के बाद जरूर जो ये कंटिन्यूएशन प्रोसेस है इस विषय पर भारत सरकार सोचेंगे. On behalf of my senior colleagues and other colleagues, Shri Ravishankar Prasad ji, Srimati Smriti Subin Irani ji, Shri Dharmendra Pradhan ji, Shri Santosh Kumar Gangwar ji, Dr. Jitendra Singh ji, Shri Hardeep Singh Puri ji, Shri Arjun Ram Meghwal ji, ಜನರಲ್ ರಿಟೈರ್ಡ್ ವಿಕೆ ಸಿಂಗ್ ಜಿ, ಶ್ರೀ ಇದಕ್ಕೂ ಮುನ್ನ ಇಂದು ರಾಜ್ಯಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ವೆಂಕಯ್ಯ ನಾಯ್ಡು ಅವರು ಕಾಗದ ಪತ್ರಗಳ ಮಂಡನೆಗೆ ಅವಕಾಶ ನೀಡಿದರು. ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಮುರಳೀಧರನ್, ಸಚಿವರುಗಳಾದ ರವಿಶಂಕರ್ ಪ್ರಸಾದ್, ಧರ್ಮೇಂದ್ರ ಪ್ರಧಾನ್, ಸ್ಮೃತಿ ಇರಾನಿ, ಸಂತೋಷ್ ಕುಮಾರ್ ಗಂಗ್ವಾರ್, ಡಾಕ್ಟರ್ ಜಿತೇಂದ್ರ ಸಿಂಗ್ ಮೊದಲಾದವರ ಹೆಸರಿನ ಮುಂದಿರುವ ಕಾಗದ ಪತ್ರಗಳನ್ನು ಸದನದಲ್ಲಿ ಮಂಡಿಸಿದರು. ನಂತರ ಕರ್ನಾಟಕದ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಸೇರಿದಂತೆ ಹಲವು ಸದಸ್ಯರು ವಿವಿಧ ಸ್ಥಾಯಿ ಸಮಿತಿಗಳ ವರದಿಗಳನ್ನು ಮಂಡಿಸಿದರು. ಲೋಕಸಭೆಯ ಕಲಾಪ ಇಂದು ಆರಂಭವಾಗುತ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಅವರು ಹಾಲಿ ಸಂಸದ ರಾಮ್ ಸ್ವರೂಪ್ ಶರ್ಮಾ ಮತ್ತು ಮಾಜಿ ಸದಸ್ಯ ಮನೋಹರ್ ಲಾಲ್ ಸೈನಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದರು. ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ರಾಮ್ ಸ್ವರೂಪ್ ಶರ್ಮಾ ಆಯ್ಕೆಯಾಗಿದ್ದರು. 2 ಬಾರಿ ಸಂಸದರಾಗಿದ್ದ ಅವರು ಕಳೆದ ಲೋಕಸಭೆಯ ಸದಸ್ಯರೂ ಆಗಿದ್ದರು. ಅವರು ಇಂದು ದೆಹಲಿಯಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದರು.
ಮನೋಹರ್ ಲಾಲ್ ಸೈನಿ ಅವರು 2 ಬಾರಿ ಲೋಕಸಭಾ ಸದಸ್ಯರಾಗಿದ್ದರು ಎಂದು ತಿಳಿಸಿದರು. ಅಗಲಿದ ಇಬ್ಬರು ನಾಯಕರ ಗೌರವಾರ್ಥ ಸದಸ್ಯರು ಎದ್ದು ನಿಂತು ಮೌನ ಶ್ರದ್ಧಾಂಜಲಿ ಸಲ್ಲಿಸಿದರು. ನಂತರ ಸ್ಪೀಕರ್ ದಿನದ ಕಲಾಪವನ್ನು ಮಧ್ಯಾಹ್ನ 1 ಗಂಟೆಯವರೆಗೆ ಮುಂದೂಡಿದ್ದರು. Jagdambika ji, I think this is the most important discussion. This is how ಇದೀಗ ಲೋಕಸಭೆಯಿಂದ ನೇರ ಪ್ರಸಾರ happened in the past 1 year. Mr. Speaker, sir, this discussion is taking place at a point in time when the world is being engulfed, if not overwhelmed, by the second wave of coronavirus infections. However, one thing which is extremely surprising, and before I come to the budget numbers, I think there are certain conceptual questions which need to be raised. COVID-19 originated in Wuhan in the November of 2019. In fact, at that point in time, China locked down its own cities, but it kept air travel to the world open, which allowed the virus to spread across the world. In fact, there is empirical evidence which demonstrates the fact that not only China, but even the World Health Organization, going back to the January 6th and 7th of 2020, was completely and absolutely negligent in warning people about the dangers of this epidemic. And now we see a very strange specter where a joint team of the World Health Organization and China has completely absolved the Chinese of any responsibility with regard to either the origin of coronavirus or, for that matter, the proliferation of the coronavirus pandemic. In fact, the only hypothesis which the WHO-China joint team has ruled out is that the virus could have spread as a consequence of a lab accident. And it would be instructive, Mr. Speaker, sir, and I would just read out from the press conference of the World Health Organization on the 9th of February 2021. It says the hypothesis of the lab leak is put into the matrix of extremely unlikely as a conclusion of the research outcome of the... ಮಾಜಿ ಸಂಸತ್ ಸದಸ್ಯ ಹಾಗೂ ಕೇಂದ್ರದ ಮಾಜಿ ಸಚಿವ ದಿಲೀಪ್ ಗಾಂಧಿ ಅವರು ದೆಹಲಿಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ದಿಲೀಪ್ ಗಾಂಧಿ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ದಿಲೀಪ್ ಅವರು ಸಮುದಾಯಕ್ಕೆ ನೀಡಿದ ಕೊಡುಗೆ ಹಾಗೂ ಬಡವರಿಗೆ ನೀಡುತ್ತಿದ್ದ ನೆರವಿಗಾಗಿ ಸದಾ ಸ್ಮರಣೆಯಲ್ಲಿರುತ್ತಾರೆ. ಅವರು ಮಹಾರಾಷ್ಟ್ರದಲ್ಲಿ ಬಿಜೆಪಿಯನ್ನು ಬಲಪಡಿಸಲು ಶ್ರಮಿಸಿದ್ದರು. ಅವರ ನಿಧನದಿಂದ ದುಃಖಿತನಾಗಿದ್ದೇನೆ. ಓಂ ಶಾಂತಿ ಎಂದು ಪ್ರಧಾನಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಎಲ್ಲ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡುವ ಉದ್ದೇಶವಿಲ್ಲ. ಖಾಸಗೀಕರಣಗೊಳ್ಳುವ ಬ್ಯಾಂಕ್ಗಳ ನೌಕರರು ಮತ್ತು ಸಿಬ್ಬಂದಿಯ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ. ಸಚಿವ ಸಂಪುಟ ಸಭೆಯ ನಂತರ ದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ಕೆಲವು ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡಿದರೂ ಸಹ ಈ ಬ್ಯಾಂಕ್ಗಳು ಎಂದಿನಂತೆಯೇ ಕಾರ್ಯನಿರ್ವಹಿಸಲಿದೆ. ನೌಕರರ ವೇತನ ಅಥವಾ ಪಿಂಚಣಿ ಸೇರಿದಂತೆ ಪ್ರತಿಯೊಬ್ಬರ ಹಿತರಕ್ಷಣೆ ಮಾಡಲಾಗುವುದು ಎಂದು ತಿಳಿಸಿದರು. ಬ್ಯಾಂಕ್ಗಳ ಖಾಸಗೀಕರಣ ಕುರಿತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳನ್ನು ತಳ್ಳಿಹಾಕಿದ ನಿರ್ಮಲಾ ಸೀತಾರಾಮನ್, ಈ ವಿಷಯದಲ್ಲಿ ಇಲ್ಲಸಲ್ಲದ ಆರೋಪ ಮಾಡುವ ಬದಲು ಗಂಭೀರ ಚರ್ಚೆಗಳಲ್ಲಿ ಅವರು ಪಾಲ್ಗೊಳ್ಳಬೇಕು ಎಂದು ಪ್ರತಿಕ್ರಿಯಿಸಿದರು. And initial grant of 5,000 will also be made, and this year itself capital infusion is 20,000 crores. Additional increments of the grant will also be made within the 5,000 limit that has been given to the finance minister, and through this we expect to raise considerable amount using this lever from the market. The interest of the workers, interest of those who have put in services over the decades will absolutely be protected.
whether it is their salaries, whether it is their scale, whether it is their pension, it will all be taken care of. And above all, the first premise that I would like to put before you is, even when we speak of privatization or disinvestment, we recognize that each one of those units perform for the economy. So if there is a coal unit or a thermal unit. वित्त मंत्री ने बैंकों के निजीकरण को लेकर कांग्रेस नेता राहुल गांधी के ನೂತನ ಶಿಕ್ಷಣ ನೀತಿಯು ಆತ್ಮನಿರ್ಭರ ಭಾರತಕ್ಕೆ ಅಡಿಪಾಯವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅಭಿಪ್ರಾಯಪಟ್ಟಿದ್ದಾರೆ. ಲೋಕಸಭೆಯಲ್ಲಿ ನಿನ್ನೆ ಶಿಕ್ಷಣ ಸಚಿವಾಲಯದ ಅನುದಾನದ ಬೇಡಿಕೆಗಳ ಕುರಿತ ಚರ್ಚೆಗೆ ಉತ್ತರಿಸಿದ ಅವರು, ಅಭಿವೃದ್ಧಿ ಹೊಂದಿದ ದೇಶಗಳು ಮಾತೃಭಾಷೆಯಲ್ಲಿ ಶಿಕ್ಷಣದೊಂದಿಗೆ ಪ್ರವರ್ಧಮಾನಕ್ಕೆ ಬಂದಿವೆ. ಇದನ್ನು ಗಮನದಲ್ಲಿಟ್ಟುಕೊಂಡು 22 ಭಾರತೀಯ ಭಾಷೆಗಳಲ್ಲಿ ಶಿಕ್ಷಣವನ್ನು ಉತ್ತೇಜಿಸಲು ನೂತನ ಶಿಕ್ಷಣ ನೀತಿಯಲ್ಲಿ ಒತ್ತು ನೀಡಲಾಗಿದೆ. ಶಾಲೆಯ ಪಠ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಕೃತಕ ಬುದ್ಧಿಮತ್ತೆಯನ್ನು ಅಳವಡಿಸಲಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಸಂಶೋಧನಾ ಪರಿಸರ ವ್ಯವಸ್ಥೆ ಹೆಚ್ಚಿಸಲು ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನಕ್ಕೆ 5 ವರ್ಷಗಳಲ್ಲಿ ಸುಮಾರು 50,000 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ ಎಂದು ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ತಿಳಿಸಿದರು. ವಿಪತ್ತು ತಾಳಿಕೊಳ್ಳುವ ಮೂಲಸೌಕರ್ಯ ಕುರಿತ ಅಂತಾರಾಷ್ಟ್ರೀಯ ಸಮಾವೇಶ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಮಧ್ಯಾಹ್ನ ಭಾಷಣ ಮಾಡಲಿದ್ದಾರೆ. ಈ ಕುರಿತು ಟ್ವೀಟ್ನಲ್ಲಿ ಅವರು, ಇಡೀ ಮಾನವತೆಯ ದೊಡ್ಡ ಕಾಳಜಿಯೊಂದಿಗೆ ವಿಷಯದ ಮೇಲೆ ಚರ್ಚೆ ನಡೆಸಲಿರುವ ಈ ಸಮಾವೇಶ ಅತ್ಯಂತ ಮಹತ್ವಪೂರ್ಣದ್ದಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 26ರಂದು ಬಾಂಗ್ಲಾದೇಶಕ್ಕೆ ಭೇಟಿ ನೀಡುತ್ತಿದ್ದು, ಆ ದೇಶದ ಪ್ರಧಾನಿ ಶೇಖ್ ಹಸೀನಾ ಅವರ ಆಮಂತ್ರಣದ ಮೇರೆಗೆ ಈ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಶೇಖ್ ಮುಜಿಬುರ್ ರೆಹಮಾನ್ ಅವರ ಜನ್ಮಶತಮಾನೋತ್ಸವ, ಮುಜಿಬ್ ಬೋರ್ ಶೋ ಸೇರಿದಂತೆ 3 ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಅವರು ಪಾಲ್ಗೊಳ್ಳಲಿದ್ದಾರೆ. ಭಾರತ ಬಾಂಗ್ಲಾದೇಶ ನಡುವಿನ ರಾಜತಾಂತ್ರಿಕ ಸಂಬಂಧದ 50ನೇ ವರ್ಷಾಚರಣೆ ಹಾಗೂ ಬಾಂಗ್ಲಾದೇಶದ ವಿಮೋಚನಾ ಯುದ್ಧದ 50 ವರ್ಷಗಳ ಅಂಗವಾಗಿ ನಡೆಯಲಿರುವ ಇನ್ನಿತರ 2 ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ. ಈ ಮುನ್ನ 2015ರಲ್ಲಿ ಪ್ರಧಾನಿ ಅವರು ಬಾಂಗ್ಲಾದೇಶಕ್ಕೆ ಕೊನೆಯ ಬಾರಿಗೆ ಭೇಟಿ ನೀಡಿದ್ದರು. ಈ ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ಅವರು ಬಾಂಗ್ಲಾದೇಶದ ರಾಷ್ಟ್ರೀಯ ದಿನದ ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಯಾಗಿಯೂ ಭಾಗವಹಿಸಲಿದ್ದಾರೆ. ಅಲ್ಲದೆ ಬಾಂಗ್ಲಾದೇಶ ರಾಷ್ಟ್ರಪತಿ ಮೊಹಮ್ಮದ್ ಅಬ್ದುಲ್ ಹಮೀದ್ ಹಾಗೂ ಆ ದೇಶದ ವಿದೇಶಾಂಗ ಸಚಿವ ಡಾಕ್ಟರ್ ಕೆ ಅಬ್ದುಲ್ ಮೊಮೆನ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳಿಗೆ ಸಂಬಂಧಿಸಿದ ಅನೇಕ ವಿಚಾರಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 28,903 ಹೊಸ ಕೋವಿಡ್-19 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,13,38,734ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,10,45,284 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ 96.56ಕ್ಕೆ ಏರಿಕೆಯಾಗಿದೆ. ಒಟ್ಟು 2,34,406 ಸಕ್ರಿಯ ಪ್ರಕರಣಗಳಿದ್ದು 2.05%ರಷ್ಟಿದೆ. ಇದುವರೆಗೆ 1,59,044 ಮಂದಿ ಮೃತಪಟ್ಟಿದ್ದು, ಈ ಪ್ರಮಾಣ 1.39%ರಷ್ಟಿದೆ. ಇದುವರೆಗೂ ದೇಶದಲ್ಲಿ 3,50,64,536 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳವಾಗುತ್ತಿದೆ. ಇದುವರೆಗೆ ಒಟ್ಟು 22,92,49,784 ಮಂದಿಯ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ನಿನ್ನೆ ಒಂದೇ ದಿನ ಒಟ್ಟು 9,69,021 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ಮಾಡಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ನಾಲ್ಕು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮತಯಂತ್ರ ಇವಿಎಂ ಜೊತೆಗೆ ಮತದಾರರು ಪರಿಶೀಲಿಸಬಹುದಾದ ಕಾಗದದ ಕ್ರಮ ವಿವಿಪ್ಯಾಟ್ ಅಳವಡಿಸಲಾಗುವುದು ಎಂದು ಕೇಂದ್ರ ಚುನಾವಣಾ ಆಯೋಗ ತಿಳಿಸಿದೆ. ಮತದಾರರು ಸರಿಯಾಗಿ ಮತ ಚಲಾಯಿಸದಿರುವುದು ಹಾಗೂ ಆ ಬಗ್ಗೆ ಖಚಿತಪಡಿಸಿಕೊಳ್ಳುವುದನ್ನು ಪರಿಶೀಲಿಸಲು ವಿವಿಪ್ಯಾಟ್ಗಳು ಸಹಕಾರಿಯಾಗಲಿವೆ. ಈ ಕಾಗದಗಳಲ್ಲಿ ಅಭ್ಯರ್ಥಿಯ ಹೆಸರು ಮತ್ತು ಪಕ್ಷದ ಸಂಕೇತವಿರುತ್ತದೆ. ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಹೆಚ್ಚಿಸುವ ಉದ್ದೇಶದಿಂದ
ಎಲ್ಲ ಮತಗಟ್ಟೆಗಳಲ್ಲೂ ಇವಿಎಂಗಳ ಜೊತೆಗೆ ವಿವಿಪ್ಯಾಟ್ಗಳನ್ನು ಬಳಸಲು ಚುನಾವಣಾ ಆಯೋಗ ನಿರ್ಧರಿಸಿದೆ. ಚುನಾವಣೆಗೂ ಮುಂಚಿತವಾಗಿ ಆಯಾ ವಿಧಾನಸಭಾ ಕ್ಷೇತ್ರಗಳಿಗೆ ಇವಿಎಂ ಮತ್ತು ವಿವಿಪ್ಯಾಟ್ಗಳನ್ನು ಚುನಾವಣಾ ಆಯೋಗ ವಿತರಿಸುತ್ತದೆ. ಬಳಿಕ ಮತದಾನ ಕೇಂದ್ರಗಳಲ್ಲಿ ಇವುಗಳನ್ನು ಅಳವಡಿಸಲಾಗುವುದು. ಬರದ ನಾಡು ಎಂದು ಹೆಸರಾಗಿರುವ ವಿಜಯಪುರ ಜಿಲ್ಲೆಯ ರೈತ ಶ್ರೀಶೈಲ್ ಮೇಟಿ ವಿನೂತನ ಕೃಷಿ ಪದ್ಧತಿಯಿಂದ ವೀಳ್ಯದೆಲೆ ಬೆಳೆದು ಜಿಲ್ಲೆಗೆ ಮಾದರಿ ಎನಿಸಿಕೊಂಡಿದ್ದಾರೆ. ಮುದ್ದೇಬಿಹಾಳ ತಾಲೂಕು ಬಸರಕೋಡು ಗ್ರಾಮದ ರೈತ ಶ್ರೀಶೈಲ್ ಮೇಟಿ ತನ್ನ 2 ಎಕರೆ ಜಮೀನಿನಲ್ಲಿ ಹಸಿರು ಮನೆ ನಿರ್ಮಿಸಿ ಅಂಬಾಡಿ ತಳಿಯ ವೀಳ್ಯದೆಲೆ ಬೆಳೆದು ಉತ್ತಮ ಲಾಭ ಗಳಿಸಿದ್ದಾರೆ. 100 ಎಕರೆ ಕೃಷಿ ಭೂಮಿ ಇದ್ದರೂ ತಾಪಮಾನ ಹೆಚ್ಚಿರುವ ಕಾರಣ ಲಾಭದಾಯಕ ಕೃಷಿ ಮಾಡಲು ಸಾಧ್ಯವಾಗದೇ ಇರುವ ಹಲವು ರೈತರ ಮಧ್ಯೆಯೇ ಶ್ರೀಶೈಲ್ ಮೇಟಿ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಕಳೆದ ವರ್ಷ ಪ್ರಾಯೋಗಿಕವಾಗಿ ನಾಟಿ ಮಾಡಿ ಸುಮಾರು 2 ಲಕ್ಷ ಲಾಭ ಗಳಿಸಿದ್ದ ಶ್ರೀಶೈಲ್ ಮೇಟಿ ಈ ವರ್ಷ 2 ಎಕರೆಯಲ್ಲಿ ವೀಳ್ಯದೆಲೆ ಬೆಳೆದಿದ್ದು 10 ಲಕ್ಷ ಲಾಭ ಗಳಿಕೆಯ ನಿರೀಕ್ಷೆಯಲ್ಲಿದ್ದಾರೆ. ವಿಜಯಪುರದ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಸಾಕಷ್ಟು ವೀಳ್ಯದೆಲೆ ಬೆಳೆಯುವ ರೈತರಿದ್ದಾರೆ. ಆದರೆ ಶ್ರೀಶೈಲ್ ಮೇಟಿಯವರ ವೈಜ್ಞಾನಿಕ ಕೃಷಿ ಪದ್ಧತಿ ಮಾದರಿಯಾಗಿದೆ. ಜಿಲ್ಲೆಯಲ್ಲಿ ಬಿಸಿಲು ಹೆಚ್ಚಿರುವುದರಿಂದ ವೀಳ್ಯದೆಲೆ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಅಂತಹ ಎಲೆಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವುದಿಲ್ಲ. ಇದನ್ನರಿತ ಶ್ರೀಶೈಲ್ ಮೇಟಿ ತಮ್ಮ ಜಮೀನಿನಲ್ಲಿ ಪಾಲಿಹೌಸ್ ಅಂದರೆ ಹಸಿರು ಮನೆ ನಿರ್ಮಿಸಿ ಬೆಳೆ ಬೆಳೆದು ಸಂತಸಗೊಂಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಶ್ರೀಶೈಲ್ ಮೇಟಿ ವೀಳ್ಯದೆಲೆ ಬಳ್ಳಿ ಹಬ್ಬಲು ಒಂದು ಗಿಡದ ಅವಶ್ಯಕತೆ ಇದೆ. ಆ ಗಿಡಕ್ಕೆ ಗೊಬ್ಬರ, ನೀರು ಕೊಡಬೇಕಾಗುತ್ತದೆ. ಜೊತೆಗೆ ಗಿಡ ದೊಡ್ಡದಾಗಿ ಬೆಳೆದಾಗ ಹಸಿರು ಮನೆಯ ನೆರಳು ಪರದೆ ಹಾಳಾಗಿ ಹೋಗುತ್ತದೆ. ಹಾಗಾಗಿ ಬಿದಿರಿನ ಕೋಲನ್ನು ನೆಟ್ಟು ಎಲೆ ಬೆಳೆಯುವುದರಿಂದ ಅಂತಹ ತೊಂದರೆಗಳು ಎದುರಾಗುವುದಿಲ್ಲ. ಸಾವಯವ ಕೃಷಿಯ ಮೂಲಕ ಬೆಳೆಯುವ ಎಲೆ ದೇಶದ ಹಲವು ರಾಜ್ಯಗಳಿಗೆ ರಫ್ತು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಅದು ನಾವು ಎಷ್ಟೇ ನೀರು ಕೊಡೋದು ಮತ್ತು ಲಘು ಪೋಷಕಾಂಶಗಳನ್ನು ಮತ್ತು ಗೊಬ್ಬರಗಳನ್ನು, ಕೊಟ್ಟಿಗೆ ಗೊಬ್ಬರಗಳನ್ನು ಕೊಟ್ಟರೆ ಒಂದು 75% ಗಿಡಗಳೇ ಏನು ಮಾಡ್ತಾವೆ, ಎಳ್ಕೊತಾವ. ಆದರೆ 25% ಆತ್ಮ ಯೋಜನೆಯ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕ ಶಶಿಧರ್ ಹಾಲ್ಯಾಳ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಸಿಲು ಬೀಳುವುದರಿಂದ ನೆರಳು ಪರದೆ ನಿರ್ಮಿಸಿ ಎಲೆ ಬೆಳೆಯುವುದರಿಂದ 50% ಬಿಸಿಲು ತಡೆಗಟ್ಟಿದಂತಾಗುತ್ತದೆ. ಜೊತೆಗೆ ಬಿದಿರಿನ ಕಡ್ಡಿ ನೆಟ್ಟು ಎಲೆ ಬಳ್ಳಿ ಹಬ್ಬುವಂತೆ ಮಾಡುವುದರಿಂದ ಪೋಷಕಾಂಶಗಳನ್ನು ಪೂರ್ತಿಯಾಗಿ ಎಲೆ ಬಳ್ಳಿಗೆ ಕೊಟ್ಟಂತಾಗುತ್ತದೆ ಎಂದರು. ಒಂದು ಕಡಿಮೆ ಖರ್ಚಿನಲ್ಲಿಯೇ ರೈತರು ಅಳವಡಿಸಲಿಕ್ಕೆ ಸಾಧ್ಯವ ಅಂತೇಳಿ ನನ್ನ ಅನಿಸಿಕೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಮತ್ತು ಬಸ್ ನಿಲ್ದಾಣಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ತೊಂದರೆ ಅಥವಾ ಕಿರುಕುಳ ಉಂಟಾದಲ್ಲಿ ಆ ಬಗ್ಗೆ ದೂರು ಸಲ್ಲಿಸಲು ದುರ್ಗಾ ಫೌಂಡೇಶನ್ ವತಿಯಿಂದ ಬಸ್ ನಿಲ್ದಾಣಗಳಲ್ಲಿ ಬಾಕ್ಸ್ ಇಟ್ ಎಂಬ ದೂರು ಪೆಟ್ಟಿಗೆಗಳನ್ನು ಅಳವಡಿಸಲಾಗಿದೆ. ಮಹಿಳಾ ಪ್ರಯಾಣಿಕರು ತಮಗಾದ ತೊಂದರೆಯ ಬಗ್ಗೆ ಬರೆದು ಈ ಬಾಕ್ಸ್ನಲ್ಲಿ ದೂರು ಹಾಕಿದರೆ ಸಮಸ್ಯೆ ಪರಿಹರಿಸಲು ಸಂಬಂಧಪಟ್ಟವರ ಗಮನಕ್ಕೆ ತರಲಾಗುವುದು. ಅಕಸ್ಮಾತ್ ನಮಗೇನಾದರೂ ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿನಿ ರಕ್ಷಿತಾಬಾಯಿ ಪ್ರಯಾಣದ ವೇಳೆ ಕಿರುಕುಳ ಸೇರಿದಂತೆ ಮಹಿಳೆಯರಿಗಾಗುವ ತೊಂದರೆಗಳ ಕುರಿತು ನಾಟಕದ ಮೂಲಕ ಶಾಲಾ ಕಾಲೇಜುಗಳಲ್ಲಿ ಸಂಸ್ಥೆಯು ಅರಿವು ಮೂಡಿಸುತ್ತಿದೆ. ಇದೀಗ ದೂರು ಪೆಟ್ಟಿಗೆ ಇಡುವ ಮೂಲಕ ಹೆಣ್ಣು ಮಕ್ಕಳಿಗೆ ನೆರವಾಗುತ್ತಿದೆ ಎಂದು ತಿಳಿಸಿದರು. ಬರೆದು ಹಾಕಿದ್ರೆ ದುರ್ಗಾ ಸಂಸ್ಥೆಯವರು ನೇರವಾಗಿ ಬಂದು ಅವರೇ ಪೊಲೀಸ್ ಸ್ಟೇಷನ್ ನೇರವಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಇರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ಇದು ದುರ್ಗಾ ಸಂಸ್ಥೆಯಿಂದ ಆಗೋ ಹೆಲ್ಪು. ಪ್ರಯಾಣಿಕರಾದ ಮೋನಿಕಾ ಬಸ್ ಪ್ರಯಾಣದ ವೇಳೆ ಅಥವಾ ಬಸ್ ನಿಲ್ದಾಣಗಳಲ್ಲಿ ಕಿರುಕುಳ ಉಂಟಾದಲ್ಲಿ ಯಾರಿಗೆ ದೂರು ನೀಡಬೇಕೆಂಬ ಗೊಂದಲವಿತ್ತು. ಈಗ ಈ ಸಮಸ್ಯೆಗೆ ಪರಿಹಾರ ದೊರಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ತುಂಬಾ ಹತ್ರದಲ್ಲಿರೋ ತರ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಫಸ್ಟ್ ಎಲ್ಲ ಏನಾಗ್ತಿತ್ತು ಅಂದರೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲಿ ಹೋಗ್ಬಿಟ್ಟು ನಮ್ಮ ಕನ್ಸರ್ನ್ನ ಹೇಳೋದು, ಎಲ್ಲಿ ಹೋಗ್ಬಿಟ್ಟು ನಮ್ಮ ತೊಂದರೆನ ಹೇಳೋದು BMTC ಅವರಿಗೆ ಅಂತ. ಇವಾಗ ಹೊಸದಾಗಿ ಬಾಕ್ಸಿಟ್ ಅಂತ ಒಂದು ಅಳವಡಿಸಿದ್ದಾರೆ ನಮ್ಮ ಬಸ್ ಸ್ಟಾಪ್ಸಲ್ಲಿ. ತುಂಬ ಸಿಂಪಲ್ಲು, ಒಂದು ಬಾಕ್ಸ್ ಥರ ಇದೆ ಅದು. ಅದ್ರ ಮೇಲೂ ಹಾಕಿದೆ, ಯೆಲ್ಲೋ ಕಲರ್ ಬಾಕ್ಸ್ ಅದು. ಅದ್ರ ಮೇಲೆ ಹಾಕಿದೆ ಏನಂದರೆ ನಿಮ್ಗೇನಾದರೂ ತೊಂದರೆ ಇದ್ದರೆ ಇದರಲ್ಲಿ ಬರೆದ್ಬಿಟ್ಟು ಹಾಕಿ.
ಈ ಬಾಕ್ಸಿಟ್ ಅಲ್ಲಿ ದುರ್ಗಾ ಸಂಸ್ಥೆಯ ಖಜಾಂಚಿ ಮೀನಾಕ್ಷಿ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಬಾಕ್ಸಿಟ್ ಅಹವಾಲು ಪೆಟ್ಟಿಗೆ ಇರಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ನಗರದ ಹಲವು ಬಸ್ ನಿಲ್ದಾಣಗಳಲ್ಲಿ ದೂರು ಪೆಟ್ಟಿಗೆಗಳನ್ನು ಅಳವಡಿಸುವ ಯೋಜನೆ ರೂಪಿಸಲಾಗಿದೆ. ಈ ಪೆಟ್ಟಿಗೆಯಲ್ಲಿ ಹಾಕಲಾಗುವ ದೂರುಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗುವುದು ಎಂದು ವಿವರಿಸಿದರು. ಅದರ ಪ್ರಕಾರ ನಾವು ಇದರ BMTCಗೆ और ಪೊಲೀಸ್ ಅವರಿಗೆ ಹೇಳ್ಕೊಡ್ತೀವಿ. ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದಿನಿಂದ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಆರಂಭವಾಗಲಿದ್ದು ವಿಶ್ವ ಚಾಂಪಿಯನ್ ಭಾರತದ PV ಸಿಂಧು ಪ್ರಶಸ್ತಿ ಗೆಲ್ಲುವ ಆಶಾಭಾವನೆ ಹೊಂದಿದ್ದಾರೆ. 2018ರ ಈ ಟೂರ್ನಿಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ್ದು ಸಿಂಧು ಅವರ ಈವರೆಗಿನ ಉತ್ತಮ ಸಾಧನೆಯಾಗಿದೆ. ಈ ಬಾರಿ ಮಹಿಳೆಯರ ಸಿಂಗಲ್ಸ್ ವಿಭಾಗದ ತಮ್ಮ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತೀಯ ಆಟಗಾರ್ತಿಗೆ ಮಲೇಷಿಯಾದ ಸೋನಿಯಾ ಚೀಹ್ ಅವರ ಸವಾಲು ಎದುರಾಗಲಿದೆ. ಮತ್ತೊಬ್ಬ ಅನುಭವಿ ಆಟಗಾರ್ತಿ ಲಂಡನ್ನ ಒಲಿಂಪಿಕ್ಸ್ ಪದಕ ವಿಜೇತೆ ಸೈನಾ ನೆಹ್ವಾಲ್ ತಮ್ಮ ಮೊದಲ ಸುತ್ತಿನ ಪಂದ್ಯದಲ್ಲಿ 2ನೇ ಶ್ರೇಯಾಂಕಿತೆ ಮಿಯಾ ಬ್ಲಿಚ್ಫೀಲ್ಡ್ ಅವರನ್ನು ಎದುರಿಸಲಿದ್ದಾರೆ. ಪುರುಷರ ವಿಭಾಗದಲ್ಲಿ ಕೆ ಶ್ರೀಕಾಂತ್ ಮುಖ್ಯ ಆಕರ್ಷಣೆಯಾಗಿದ್ದು ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ಅವರು ಇಂಡೋನೇಷ್ಯಾದ ಟಾಮಿ ಸುಗಾರ್ಥೋ ವಿರುದ್ಧ ಸೆಣಸಲಿದ್ದಾರೆ. ಭಾರತದ ಇತರೆ ಪ್ರಮುಖ ಆಟಗಾರರಾದ ಬಿ ಸಾಯಿ ಪ್ರಣೀತ್, ಪಿ ಕಶ್ಯಪ್ ಮತ್ತು ಸಮೀರ್ ವರ್ಮಾ ಸಹ ಉತ್ತಮ ಪ್ರದರ್ಶನ ನೀಡುವ ನಿರೀಕ್ಷೆಯಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ಸೋಂಕು ಪ್ರಕರಣಗಳ ಹೆಚ್ಚಳ ಹಿನ್ನೆಲೆ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಭೆ ಪ್ರಗತಿಯಲ್ಲಿ. ರಾಜ್ಯದಲ್ಲಿ ಲಾಕ್ಡೌನ್ ಅಥವಾ ರಾತ್ರಿ ಕರ್ಫ್ಯೂ ಜಾರಿ ಪರಿಸ್ಥಿತಿ ಇಲ್ಲ. ಮಾರ್ಗಸೂಚಿ ಪಾಲನೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಡಾಕ್ಟರ್ ಕೆ ಸುಧಾಕರ್. ಅಭಿವೃದ್ಧಿ ದೃಷ್ಟಿಯಿಂದ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ವಿಮಾನ ನಿಲ್ದಾಣ ನಿರ್ಮಿಸಲು ಸರ್ಕಾರ ಚಿಂತನೆ. ವಾಸ್ತವಾಂಶಗಳನ್ನು ಪರಿಗಣಿಸಿ ನಿರ್ಧಾರ. ಸಚಿವ ಆನಂದ ಸಿಂಗ್. ಹಾಗೂ ಪರಿಶಿಷ್ಟ ಜಾತಿ ಪಂಗಡದ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಕ್ರಮ. ದೇಶದ ವಿವಿಧ ಭಾಗಗಳಲ್ಲಿ 190 ವಿಶೇಷ ನ್ಯಾಯಾಲಯಗಳ ಸ್ಥಾಪನೆ. ಸಚಿವ ಕಿಶನ್ ರೆಡ್ಡಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.